ಕಿಶೋರ ಭಾರತದ 8ನೇ ಅಧ್ಯಾಯ ತೀರ್ಥಸ್ನಾನ ಕಥಾಶ್ರವಣ. ಇದರಲ್ಲಿ 3ನೇ ಉಪ ಅಧ್ಯಾಯ ಧರ್ಮವ್ಯಾಧನ ಕಥೆ. ಹಿಂದೆ ಕೌಶಿಕ ಎಂಬ ಬ್ರಾಹ್ಮಣ ಇದ್ದ. ಅವನು ವೇದವಿದ್ಯಾ ಪಾರಂಗತನಾಗಿದ್ದ. ವಿದ್ಯೆಯಲ್ಲಿ ಎಲ್ಲರನ್ನೂ ಮೀರಿಸಬೇಕು ಅನ್ನೋ ಹಂಬಲದಿಂದ ತನ್ನ ಮನೆಯನ್ನ, ವೃದ್ಧ ತಂದೆ ತಾಯಿಗಳನ್ನು ತೊರೆದು ಕಾಡಿಗೆ ಹೋಗಿ ಅಧ್ಯಯನ ಮುಂದುವರಿಸ್ತಾ ಇದ್ದ. ಒಮ್ಮೆ ಅವನು ಮರದ ಕೆಳಗೆ ಕುಳಿತು ವೇದ ಪಾರಾಯಣ ಮಾಡ್ತಾ ಇದ್ದ. ಆ ಮರದ ಮೇಲಿಂದ ಒಂದು ಬಲಾಕ ಪಕ್ಷಿ ಬಹಳ ಗಟ್ಟಿಯಾಗಿ ಚಿಲಿಪಿಲಿಗುಡ್ತು. ತನ್ನ ಅಧ್ಯಯಕ್ಕೆ ತೊಂದರೆ ಮಾಡಿದಂಥ ಪಕ್ಷಿಯನ್ನ ಕೌಶಿಕ ದುರುಗೊಟ್ಕೊಂಡು ನೋಡಿದ. ಕೂಡಲೇ ಪಕ್ಷಿ ಸುಟ್ಟು ಬೂದಿಯಾಯಿತು. ತನ್ನ ಕೋಪದಿಂದ ಪಕ್ಷಿ ಪ್ರಾಣ ಕಳ್ಕೊಂಡದ್ದನ್ನು ಕಂಡು ಕೌಶಿಕನಿಗೆ ಪಶ್ಚಾತ್ತಾಪ ಆಯಿತು. ಹಾಗೇನೆ ತನ್ನ ತಪಶಕ್ತಿ ಬಗ್ಗೆ ಹೆಮ್ಮೆನೂ ಆಯಿತು. ಈ ಹಕ್ಕಿ ಪ್ರಕರಣವನ್ನು ನೆನೀತಾ ನೆನೀತಾ ಅವನು ಹತ್ತಿರದ ಊರಿಗೆ ಹೋದ. ಒಂದು ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಎಂದ. ಆ ಮನೆ ಗೃಹಿಣಿ ಆಗ ತಾನೇ ಹೊರಗಿನಿಂದ ಬಂದಿದ್ದಂತಹ ತನ್ನ ಪತಿಗೆ ಊಟ ಬಡಿಸ್ತಾ ಇದ್ಲು. ಹಾಗಾಗಿ ಅವಳು ಭಿಕ್ಷೆಯನ್ನು ತರೋದು ಕೊಂಚ ನಿಧಾನ ಆಯಿತು. ಇದರಿಂದ ಅಸಮಾಧಾನಗೊಂಡಂತ ಕೌಶಿಕ ಆಕೆಯನ್ನು ದುರುಗೊಟ್ಕೊಂಡು ನೋಡಿದ. ಆಗ ಪತಿವ್ರತೆ ನಗುತ್ತಾ, ಅಯ್ಯ ಕೌಶಿಕ, ನೀನು ದುರುಗುಟ್ಟು ನೋಡಿದ ಕೂಡಲೇ ಸುಟ್ಟು ಹೋಗೋದಕ್ಕೆ ನಾನೇನು ಬಲಾಕ್ ಪಕ್ಷಿ ಅಲ್ಲ ಅಂದ್ಲು. ಅವಳು ಮಾತನ್ನು ಕೇಳಿ ಕೌಶಿಕನಿಗೆ ಅತ್ಯಾಶ್ಚರ್ಯವಾಯಿತು. ನಾನು ಬಲಾಕ್ ಪಕ್ಷಿಯನ್ನು ಕೊಂದ ಸಂಗತಿ ಇವಳಿಗೆ ಹೇಗೆ ತಿಳಿಯಿತು ಅಂದ್ಕೊಂಡ. ಆ ಹೆಂಗಸಿಗೆ ಮನದ ಗೊಂದಲ ಅರ್ಥ ಆಯಿತು. ಆಕೆ ಹೇಳಿದ್ಲು, ಅಯ್ಯ, ನೀನು ವೇದವಿದ್ಯಾ ಪಾರಂಗತನಾಗಿರಬಹುದು, ಆದರೆ ಧರ್ಮ ರಹಸ್ಯ ನಿನಗಿನ್ನೂ ಕರಗತ ಆಗಿಲ್ಲ. ಮಿಥಿಲಾ ನಗರದಲ್ಲಿ ಧರ್ಮವ್ಯಾಧ ಒಬ್ಬ ಇದ್ದಾನೆ, ಅವನಿಂದ ನೀನು ಧರ್ಮ ರಹಸ್ಯವನ್ನು ತಿಳಿಯಬಹುದು ಅಂದ್ಲು. ಧರ್ಮವ್ಯಾಧನ ಕಾಣೋ ಕುತೂಹಲದಿಂದ ಕೌಶಿಕ ಕೂಡಲೇ ಮಿಥಿಲೆಗೆ ಹೊರಟ. ಮಿಥಿಲೆಯಲ್ಲಿ ಆತ ಧರ್ಮವ್ಯಾಧನ ಅಂಗಡಿಗೆ ಹೋದ. ಅದೊಂದು ಮಾಂಸ ಮಾರಾಟದ ಅಂಗಡಿ. ವ್ಯಾಧ ಕೌಶಿಕನನ್ನ ಆದರದಿಂದ ಸ್ವಾಗತಿಸಿ, ಬನ್ನಿ ಬನ್ನಿ, ನಿಮ್ಮನ್ನ ಪತಿವ್ರತ ಮಹಿಳೆ ಕಳಿಸಿದಳಲ್ವೇ ಎಂದು ಕೇಳಿದ. ತಾನೊಬ್ಬನೇ ವಿದ್ಯಾವಂತ ಜ್ಞಾನಿ ಎಂದ ಗರ್ವದಿಂದ ಮೆರಿತಾ ಇದ್ದಂಥ ಕೌಶಿಕನಿಗೆ ಈ ವ್ಯಾಧನ ಮಾತು ಕೇಳಿ ದಂಗ ಬಿಡದಂಗಾಯ್ತು. ಬೆಳಿಗ್ಗೆ ಆ ಹೆಂಗಸು ತಾನು ಬಲಾಕ ಪಕ್ಷಿಯನ್ನು ಕೊಂದ ವಿಷಯ ಹೇಳಿದ್ಲು. ಈಗ ನೋಡಿದ್ರೆ ಮಾಂಸವನ್ನು ಮಾರಾಟ ಮಾಡುವಂಥ ಈ ಕಟುಕ ತಾನು ಕಂಡರಿಯದಂಥ ಹೆಂಗಸಿನ ಕಡೆಯಿಂದ ಬಂದ ವಿಷಯವನ್ನು ಹೇಳ್ತಾ ಇದ್ದಾನೆ. ಅಂದ್ರೆ ಇವರೆಲ್ಲರೂ ಮಹಾತ್ಮರೇ ಅಲ್ವೇ ಅನ್ಕೊಂಡ. ಅವನು ವಿನೀತನ ಕೈ ಮುಗಿದುಕೊಂಡು ಧರ್ಮವ್ಯಾಧನ ಕುರಿತು ಹೇಳಿದ, ಸ್ವಾಮಿ, ನನಗೆ ಧರ್ಮ ರಹಸ್ಯವನ್ನು ಉಪದೇಶ ಮಾಡಿ ಅಂತ ಪ್ರಾರ್ಥನೆ ಮಾಡಿದ. ಧರ್ಮವ್ಯಾಧ, ಅಯ್ಯ, ನೀವು ವೇದವಿದ್ಯಾ ಪಾರಂಗತರಿದ್ದೀರಿ, ನಿಮಗೆ ನಾನು ತಿಳಿಸುವಂಥದ್ದು ಏನಿದೆ? ಆದರೂ ಸಹ ನಾನು ಆಚರಿಸ್ತಿರುವಂತಹ ಧರ್ಮದ ಬಗ್ಗೆ ಬೇಕಾದರೆ ಹೇಳಬಲ್ಲೆ. ಸ್ವಧರ್ಮದಲ್ಲಿ ನಿರತನಾಗಿರುವುದು, ಸತ್ಯನಿಷ್ಠನಾಗಿರುವುದು, ಸಹನೆ ಎಂದಿರುವುದು, ದಯೆ ತೋರುವುದು, ಇತರರಿಗೆ ಹಿತವಾಗುವಂತೆ ನಡೆದುಕೊಳ್ಳೋದು, ದ್ವೇಷ ಮಾಡದಿರೋದು, ಸುಖದಲ್ಲಿ ಹಿಗ್ಗದೆ ಕಷ್ಟದಲ್ಲಿ ಕುಗ್ಗದೇ ಇರುವುದು, ಇತರರಲ್ಲಿರುವ ಉತ್ತಮ ಗುಣಗಳನ್ನು ಮೆಚ್ಚುವುದು, ಆತ್ಮ ಪ್ರಶಂಸೆ ಮಾಡಿಕೊಳ್ಳದೇ ಇರೋದು, ಜಪ ತಪಗಳಲ್ಲಿ ನಿರತನಾಗಿರುವುದು, ತೀರ್ಥಸ್ನಾನ ಪುಣ್ಯಕ್ಷೇತ್ರ ದರ್ಶನ ಮಾಡುವುದು, ತನಗೆ ಜನ್ಮವಿತ್ತಂಥ ಮಾತಾಪಿತೃಗಳನ್ನು, ವಿದ್ಯೆಯ ನೆರೆದ ಗುರುಗಳನ್ನು ಓಲೈಸುವುದು, ಇದೇ ಧರ್ಮ, ಇದೇ ಧರ್ಮ ರಹಸ್ಯ ಎಂದ. ನಾನು ನನ್ನ ಕುಲಕಸಬಾದ ಮಾಂಸವನ್ನು ವಿಕ್ರಯ ಮಾಡ್ತೇನೆ, ಆದರೆ ನಾನು ಪ್ರಾಣಿಗಳನ್ನು ಕೊಲ್ಲೋದಿಲ್ಲ, ವ್ಯಾಪಾರದಲ್ಲಿ ಮೋಸ ಮಾಡೋದಿಲ್ಲ, ನನಗೆ ತಿಳಿದ ಮಟ್ಟಿಗೆ ನಾನು ಸುಳ್ಳು ಹೇಳಿಲ್ಲ, ನಾನು ಯಾರಲ್ಲಿಯೂ ದ್ವೇಷ ಕಟ್ಟಿಕೊಂಡಿಲ್ಲ. ಇದಕ್ಕೆ ಮಿಗಿಲಾಗಿ ನನ್ನ ಬಾಳಿನ ನಂದಾದೀಪದಂತಿರುವಂಥ ನನ್ನ ವೃದ್ಧ ತಂದೆ ತಾಯಿಗಳಿಗೆ ಭಕ್ತಿಯಿಂದ ಶುಶ್ರೂಷೆ ಮಾಡ್ತೇನೆ, ಅವರ ಆಶೀರ್ವಾದವೇ ನನ್ನನ್ನು ಕಾಪಾಡುತ್ತದೆ ಎಂದ. ಆನಂತರ ಕೌಶಿಕನನ್ನು ತನ್ನ ಮನೆ ಕರೆದುಕೊಂಡು ಹೋಗಿ ತನ್ನ ತಂದೆ ತಾಯಿಗಳನ್ನು ತೋರಿಸಿ ನಮಸ್ಕಾರ ಮಾಡಿದ. ಕೌಶಿಕನು ಆ ವೃದ್ಧರಿಗೆ ನಮಸ್ಕಾರ ಮಾಡಿದ. ನಂತರ ಧರ್ಮವ್ಯಾಧನಿಗೂ ನಮಸ್ಕಾರ ಮಾಡಿ, ಸ್ವಾಮಿ, ನನ್ನ ಅಹಂಕಾರ ಇಳೀತು, ನಾನು ಒಬ್ಬನೇ ವಿದ್ಯಾವಂತ ಅನ್ನೋ ಗರ್ವದಿಂದ ಮೆರೀತಾ ಇದ್ದೆ. ಮುದಿ ತಂದೆ ತಾಯಿಗಳನ್ನು ದೂರ ಮಾಡಿ ಅವರಿಗೆ ದುಃಖ ಉಂಟು ಮಾಡಿದ್ದೆ. ಈಗ ನನ್ನ ಕಣ್ಣು ತೆರೀತು. ನನ್ನ ತಂದೆ ತಾಯಿಗಳ ಸೇವೆ ಮಾಡೋದೇ ನನ್ನ ಧರ್ಮ ಎನ್ನುವಂಥ ಅರಿವು ನನಗುಂಟಾಗಿದೆ. ನಾನು ಈಗಲೇ ಅವ್ರನ್ನ ಕೂಡಿಕೊಂಡು ಅವ್ರ ಮನಸ್ಸು ಸಂತೋಷಪಡಿಸ್ತೇನೆ. ನೀವು ಹೇಳಿದಂಥ ಉತ್ತಮ ಗುಣಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ತನ್ನ ಊರಿಗೆ ಹಿಂತಿರುಗಿದ. ತನ್ನ ತಂದೆ ತಾಯಿಗಳ ಸೇವೆ ಮಾಡ್ತಾ ತನ್ನ ವೇದ ವಿದ್ಯೆಯನ್ನು ಇತರಿಗೆ ಕಲಿಸ್ತಾ ಧರ್ಮಿಷ್ಠನಾಗಿ ಬಾಳಿದ ಅಂತ. ಮಾರ್ಕಂಡೇಯರು ಈ ಕಥೆ ಹೇಳಿ, ಯುಧಿಷ್ಠಿರ,
ವೇದ ಪಾರಂಗತರಾದ ಬ್ರಾಹ್ಮಣರಿಗೂ ಸಹ ಧರ್ಮ ರಹಸ್ಯವನ್ನು ಬೋಧಿಸಬಲ್ಲಂಥ ಮಹಾಜ್ಞಾನಿಗಳು ಎಲ್ಲ ವರ್ಣದಲ್ಲೂ ಇರ್ತಾರೆ ಎಂದರು. ದ್ವೈತವನದಲ್ಲಿ ಪಾಂಡವರೊಡನೆ ಇದ್ದು ಕೆಲಕಾಲ ಮಾರ್ಕಂಡೇಯ ಮಹರ್ಷಿಗಳು ಪ್ರತಿದಿನ ಸಂಜೆ ಅನೇಕ ಪುಣ್ಯ ಕಥೆಗಳನ್ನು ಹೇಳ್ತಾ ಇದ್ರು. ಅವರು ರಾಮಾಯಣದ ಕಥೆಯನ್ನು ಹೇಳಿ ಶ್ರೀರಾಮ ಲಕ್ಷ್ಮಣ ಸೀತೆಯರೊಡನೆ 14 ವರ್ಷ ವನವಾಸ ಮಾಡಿದ್ದನ್ನ, ತನ್ನ ಪತ್ನಿ ಅಪಹರಣವಾದರೂ ಅಧೀರನಾಗದೆ ಸುಗ್ರೀವನ ಸ್ನೇಹವನ್ನು ಬೆಳೆಸಿಕೊಂಡು ಕಪಿ ಸೈನ್ಯವನ್ನು ಕಟ್ಟಿ ರಾವಣನನ್ನು ಸಂಹರಿಸಿ ಸೀತೆಯನ್ನು ಬಿಡಿಸಿಕೊಂಡದ್ದನ್ನು ಹೇಳಿ, ಯುಧಿಷ್ಠಿರ, ಶ್ರೀರಾಮನಿಗಿಂತ ನೀನು ತುಂಬ ಭಾಗ್ಯಶಾಲಿ. ನಿನ್ನ ತಮ್ಮಂದಿರು ಪತ್ನಿಯರು ಮಹಾಮಹಿಮನಾದ ಕೃಷ್ಣ ನಿನ್ನ ಜೊತೆಗಿದ್ದಾನೆ. ನೀನು ಯಾವುದಕ್ಕೂ ಚಿಂತಿಸುವ ಅಗತ್ಯ ಇಲ್ಲ ಎಂದರು. ಇನ್ನೊಂದು ಸಮಯದಲ್ಲಿ ಮಾರ್ಕಂಡೇಯರು ಮಹಾಪತಿವ್ರತೆಯಾದಂಥ ಸಾವಿತ್ರಿಯ ಕಥೆಯನ್ನು ಹೇಳಿದರು.